ಸಾಕ್ಬಾ ಹತ್ರ ಬಾಗ ಡಿಕ್ಕಿ ಹಾಕೋ. ಗಿಡ ಕಡಿಯುವ ಸರ್ಕಾರಕ್ಕೆ, ಕರ್ನಾಟಕ ಸರ್ಕಾರಕ್ಕೆ ಜಿಲ್ಲಾಧಿಕಾರಿ ಇದೆಲ್ಲ ಮುಂದೆ ಬರ್ಸಿ ಸಿಮೆಂಟ್ ಎಲ್ಲ ಸೀಮೆ ತಗೋಬೇಕಂತಿರ್ತೀನಿ. ಘೋಷಣೆ ಬೇಡ್ರಿ. ನೋಡ್ಲೆ ಮಗ ನಿನಗೆ ಕೈಯಾಗ ಒಜ್ಜೆ ಹಾಕಿ ಹಿಡ್ಕೊಂಡು ಹಿಂಗ್ ಮಾಡಿದಾರ ನೋಡ್ರಿ ತಪ್ಪಲಾತನ ನಿಂದಿಸಿ ಕೊಡ್ತಾನ ಬೇಕಾದ ಎಂತ ಒಂದು ಆಯುರ್ವೇದಕ್ಕೆ ಅಂದ್ರೆ ಇಂಥದನ್ನ ನಾಶ ಮಾಡ್ತಾ ಇದಾರೆ. ಇದಕ್ಕೆ ಏನ್ ಮಾಡ್ತಾರೆ ಜನ್ಮ ಎತ್ತರೂ ಆಗುದಿಲ್ಲ ಇದನ್ನ ಸಾಕ. ಇದನ್ನ ಒಟ್ಟು ಏನೋ ಗಣಿಗಾರಿಕೆ ಮಾಡ್ಬೇಕಂತೇಳಿ ಏನೋ ಲೂಟಿ ಕೇಸ್ ಹಾಕವ್ರು. ಶ್ರೀಗಂಧದ ಎಂತ ಅಪರಾಧ ಐತಿ ಇಲ್ಲಿ ನೋಡ್ರಿ. ಶ್ರೀಗಂಧ ಗಿಡಗಳು ಮೇಲಿನೆಲ್ಲ ತುಕಡಿಗಳು ಕಡ್ದು ಹೋಗ್ತಾರ. ಇಲ್ಲಿ ಹೋಗ್ತಾರು ಚಲೋ ಬಡ್ಡಿಗಳನ್ನ ತುಡುಗ್ ಮಾಡ್ಕೊಂಡು ಹೋಗಿಬಿಟ್ಟಿದ್ದಾರೆ ಅಧಿಕಾರಿಗಳು. ಯಾರ ಮೇಲೆ ಕೇಸ್ ಹಾಕೋತಾರ? ಇವ್ರು ಯಾರ ಮೇಲೆ ಕೇಸ್ ಹಾಕಾರ? ಸಿರಗಂಧ ಇದು. ಇವ್ರಿಗೆ ಯಾರು ಹಡ್ಡಾಕ್ ಪರ್ಮಿಷನ್ ಕೊಟ್ಟರು ಒಂದು ಸಲ ಎಲ್ಲೋ ಜಗತ್ತಿನಾಗ ಇವ್ರ ಅಪ್ಪುಗಳದ ಆಗೈತಿ ಅದ ಸರ್ಕಾರ. ಇವ್ರ ಅಪ್ಪುಗಳದ ಇವ್ರ ರಾಜ್ಯಗಳದ ಇದಕ್ಕೆ ವಾರಸ ಹಚ್ಕೊಂತ ಬರತ್ತಾರ. ಇವ್ರ ಇಡೀ ಕರ್ನಾಟಕದ ಗಣಿ ಭಾಗ ಎಲ್ಲ ಹಾಳು ಮಾಡಕ್ ನಿಂತಾರ. ಅರಣ್ಯ ಎಲ್ಲ ಹಾಳು ಮಾಡಕ್ ನಿಂತಾರ. ಈ ರೀತಿ ಹೊಟ್ಟೆ ಉರಿತೈತೆ ನಮ್ದು, ಹೊಟ್ಟೆ ಉರಿತೈತೆ. ಯಾಕಂದ್ರೆ ಇವ್ರಿಗೆ ಮಕ್ಕಳಿಗೆ ಶಾಪ್ ತಡ್ತದ. ನಿಮ್ಮ ಯಾರು ಮಾಡಿದಿರಲ್ಲ ಇದನ್ನ ನಕ್ಕಿ ನಿಮ್ಮ ಮನೆ ತನಕ ನಿಮ್ಮ ಮಕ್ಕಳಿಗೆ ಶಾಪ್ ತಡ್ತದ. ಇಲ್ಲಿದ್ದಂಥ ವನ್ಯ ಜೀವಿಗಳ ಪರಿಸ್ಥಿತಿ ಏನಾಕೈತೆ? ಅವು ಎಲ್ಲಿ ಬದುಕಬೇಕಾ? ಉತ್ತರ ಕೊಡೋದಕ್ಕೆ ಮಾನ್ಯ DC ನೀ DC ಆಗಕ್ಕೆ ಲಾಯಕ್ಕಿದ್ರ ಸ್ಪಾಟಿಗೆ ಬರ್ಬೇಕಾಗಿತ್ತ. ನಾವು 2 ದಿವಸ ಆತು ಇಲ್ಲಿದ್ದ. ಒಬ್ಬ DC ಬರಾಕ್ತಾ ಇರಲಿಲ್ಲ, ಒಬ್ಬ DF ಬರಾಕ್ತಾ ಇರಲಿಲ್ಲ, ಇಲ್ಲಿದ್ದಂಥ ಶಾಸಕರು ಬರಾಕ್ತಾ ಇರಲಿಲ್ಲ, MP ಬರಾಕ್ತಾ ಇರಲಿಲ್ಲ. ಜನಸಾಮಾನ್ಯರು ರೈತರು ಏನು ಮಾಡೋದು? ನಾವು ಸತ್ತು ಹೋಗೋದು. ನಿಮ್ಮ ಆಫೀಸ್ಗೆ ಬಂದು ನಾವು ಸಾಯಿನು ಇನ್ನು ಈ ವನ್ಯ ಜೀವಿಗಳನ್ನ ಬದುಕಿಸ್ರ ಅಂತ ಹೇಳಿ. ಅಂದ್ರೆ ನೀವು ಕಡೆ ಕಾಡು ನಾಶ ಆದ್ರೆ ಮಳೆ ಬೆಳೆ ಎಲ್ಲ ಹಾನಿ ಆಗುತ್ತೆ. ಮಳೆ ಬೆಳೆ ಬರಲ್ಲ. ಮತ್ತೆ ಇವ್ರ ಹೊಟ್ಟಿಗೆ ಏನ್ ತಿಂತಾರು? ಕರೋನಾ ಅಂತ ಮಾರಿ ಬಂದ್ ಕ್ಯಾರ ಇಡೀ ದೇಶಕ್ಕನ ಪಾಠ ಕಲಿಸಿ ಹೋಗೈತಿ. ಆದ್ರೂ ಇವ್ರಿಗೆ ಬುದ್ಧಿ ಬರಲಿಲ್ಲ. ಮತ್ತೆ ಇನ್ನು ಏನ್ ಮಾಡಕ್ ನಿಂತಾರ? ಲಕ್ಷಾಂತರ ಗಿಡ ಇವತ್ತು ಹೈಟ್ ಹೋಗಿದಾರ ಬೇರ್ ಸಕಟ್ಟ. ಮತ್ ನಮ್ಮ ಶ್ರೀಗಂಧ ಗಿಡ ತುಡು ಮಾಡ್ಕೊಂಡು ಹೋಗಿದಾರ. ಇಲ್ಲಿ ಶ್ರೀಗಂಧ ಗಿಡದ ನಾಡಿದ ಈ ತುಡು ಮಾಡ್ಕೊಂಡು ಹೋಗಿದಾರ. ದೊಡ್ಡ ಸಣ್ಣ ಮಾತು. ಇವತ್ತೊಂದು ಏನ್ ದುರಂತಪ್ಪ ಅಂತಂದ್ರೆ ಈ ಬೆಳಗಾವಿ ಜಿಲ್ಲೆ ಬೆಳಗಾವಿ ತಾಲೂಕಿನ ಬಡಾಲಂಕಲಿ ಗ್ರಾಮದಾಗ ಐತಿಹಾಸಿಕ ಕೌರಿಗುಡ್ಡ ಅಂತ ಐತ್ರಿ. ಇಲ್ಲಿ ಐತಿಹಾಸಿಕ ಕೌರಿಗುಡ್ಡ, ಸಾವಿರಾರು ವರ್ಷಗಳ ಇತಿಹಾಸ ಉಳ್ಳಂತ ಒಂದು ಕೌರಿಗುಡ್ಡ, ಸಾಕಷ್ಟು ಫಲ ಕೊಡುವಂತ ಮತ್ತು ಶ್ರೀಗಂಧ ಗಿಡವನ್ನು ಹೊಂದಿದಂಥ ಇದೊಂದು ಗುಡ್ಡ. ವನ್ಯ ಜೀವಿಗಳು ಸಾಕಷ್ಟು ಅದಾವ ಇಲ್ಲಿ, ಸಾವಿರಾರು ಸಂಖ್ಯೆ ಒಳಗೆ. ರಾಷ್ಟ್ರೀಯ ಪಕ್ಷಿಗಳು ಅದಾವ. ಆದ್ರೆ ಇಲ್ಲೇ ಸೋಲಾರ್ ಪ್ಲಾಂಟ್ ಹಾಕ್ತಾವಂತೇಳಿ ಇಲ್ಲಿ ಇದ್ದಂಥವ್ರು ಹೇಳಿದಾರೆ. ಆದ್ರೆ ಯಾವುದೋ ಅಧಿಕಾರಿಗಳು ಇನ್ನೂ ಮಟ್ಟ ಬಂದು ಫಸ್ಟ್ನೇವನ್ನು ಮಾಡಿಲ್ಲ. ಫಸ್ಟ್ನೇ ಅಧಿಕಾರಿಗಳು ಯಾರೂ ಇನ್ನೂ ಮಟ್ಟ ಮಾಡಿಲ್ಲ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ದವ್ರಿಗೆ ಮಾಡಿದೆವು, ಮತ್ತು ತಹಸೀಲ್ದಾರ್ ಅವರಿಗೆ ಈ ವಿಷಯ ತಿಳಿಸಿದವ. ತಲಾಟಿ ಮತ್ತು ಇಲ್ಲಿದ್ದಂಥ ಸರ್ಕಲ್ ಹೇಳ್ತಾರೆ ಇದನ್ನು ಪರ್ಮಿಷನ್ ಕೊಟ್ಟದ್ದು DC ಅವರಂತೆ. DC ಅವರು IAS IPS ಕಲ್ತಿದ್ದು ಈ ಪ್ರಕೃತಿನ ಈ ನಾಡನ್ನ ಹಾಳು ಮಾಡ್ಬೇಕಂತೇಳಿ ಅವ್ರಿಗೆ IAS ಕಲಿತಾರಂತೇಳಿ ನಾನು ಕೇಳ್ತಾನೆ ಅವ್ರನ್ನ, DC ಅವ್ರನ್ನ. ಇವತ್ತು ಈ ಸರ್ಕಾರ ಏನೆಲ್ಲ ನುಂಗಿರ, ಕೃಷಿ ಭೂಮಿ ನುಂಗಿರು, ಏನೇನೆಲ್ಲ ನುಂಗಿರ. ಆದರೆ ಈ ಹಳ್ಳಿಗಳಿಗೆ ಸುಂದರವಾದ ಈ ಅರಣ್ಯ ಕಾಡುಗಳನ್ನ ನುಂಗಾಕ್ ಬಂದಾರ ಇವತ್ತು ರಾಜಕಾರಣಿಗಳು. ಇವು ಇಲ್ಲಿ ಪ್ಲಾಂಟ್ ಹಾಕೋವಂಥ ಯಾರ ಸಂಬಂಧಿಕದನೋ ಗೊತ್ತಿಲ್ಲ. ಮತ್ತು ಇದಕ್ಕೆ ರಾಜಕಾರಣಿಗಳು ಯಾರ್ಯಾರು ಕೈವಾಡೈತೋ ಗೊತ್ತಿಲ್ಲ. ನೀವು ಯಾರೇ ಇರಲಿ, ತಪ್ಪಿತಸ್ಥರು ಯಾರೇ ಇರಲಿ, ನೀವು
ಇವತ್ತು ನೀವು ಯಾರೇ ತಪ್ಪಿತಸ್ಥರಿರಲಿ ನಿಮ್ಮ ಮ್ಯಾಲೆ ಕಾನೂನು ಕ್ರಮ ಆಗಲೇಬೇಕು. ಆಗಲಿಲ್ಲ ಅಂದ್ರೆ ನಾವು ರೈತ ಸಂಘದಿಂದ ಮತ್ತು ನಮ್ಮ ಬಡಾಲಂಕಲಿಗೆ ಎಲ್ಲ ರೈತರು ನಾವು ಒಕ್ಕಟ್ಟಾಗಿ ಎಲ್ಲ ಸುತ್ತಮುತ್ತ ಹಳ್ಳಿಗಳಿಂದ ರೈತರು ನಿಮ್ಮ ಮ್ಯಾಲೆ ನಾವು ಧರಣಿ ಕುಂದಿರ್ತಾವೆ. ಈ ಸರ್ಕಾರದ ವಿರುದ್ಧ ಧರಣಿ ಕುಂದಿರ್ತಾವೆ ನಾವು. ಯಾಕಂದ್ರೆ ತಪ್ಪಿತಸ್ಥರ ಮೇಲೆ ಶಿಕ್ಷೆ ಆಗಬೇಕು. ಇಷ್ಟೊಂದು ಲಕ್ಷಾಂತರ ಗಿಡ ಇವತ್ತು ಹಾಳು ಮಾಡಿದ್ದಾರೆ. ಸಿರಿಗಂಧ ಗಿಡಗಳನ್ನ ಇಲ್ಲಿ ತುಡುಗು ಮಾಡ್ಕೊಂಡು ಹೋಗಿದ್ದಾರೆ. ಕಡದ ಸಿರಿಗಂಧ ಗಿಡ ಇದ್ದು ಇಲ್ಲಿ ಸಾಕಷ್ಟು ಕಿಮ್ಮತ್ತಿನ ಅವನು ಸಹ ತುಡುಗು ಮಾಡ್ಕೊಂಡು ಹೋಗಿದ್ದಾರೆ. ನಾನು ಆರೋಪ ಮಾಡತ್ತಾನ. ಯಾಕಂದ್ರೆ ಇದು ಮೇನ್ ಹೊಣೆಗಾರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ದವ್ರು. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಈ ಟೋಟಲ್ 50 ಎಕರೆಗಿಂತ ಮೇಲ್ಪಟ್ಟು ಹಡ್ಡಿದ್ದಾರೆ. ಈಗ ಗಿಡಗಳನ್ನು ಕಡ್ದೇ ಇಲ್ಲ, ಅವನು ಬೇರ್ ಸಕಟ ಹಡ್ಡಿ ಹೋಗಿದ್ದಾರೆ. ಫಲ ಕೊಡುವಂಥ ಗಿಡಗಳನ್ನು ಬೇರ್ ಸಕಟ ಹಡ್ಡಿ ಹೋಗಿದ್ದಾರು. ಇನ್ನು ನಿನ್ನೆ ಮಾಹಿತಿ ಪ್ರಕಾರ, ನಿನ್ನೆ ಕೇಳಿದ ಮಾಹಿತಿ ಪ್ರಕಾರ 500 ಎಕರೆ ಗುಡ್ಡ ಎಲ್ಲ ಹಡ್ತಾವ ಅಂತ ಹೇಳಿದಾರೆ. ಅಂದ್ರೆ 500 ಎಕರೆ ಎಲ್ಲ ಗುಡ್ಡ ಎಲ್ಲ ಹಡ್ಡಿ ರಾಜಕಾರಣಿಗಳು ಇವ್ರು ಏನೋ ಒಂದು ಅಕ್ರಮವಾಗಿ ಏನೋ ನಡೆಸ್ಬೇಕಂತೇಳಿ ಇಲ್ಲಿ ಚಿಂತನೆ ಅದ. ಯಾಕಂದ್ರೆ ನಿನ್ನೆ ಇಲ್ಲಿದ್ದಂಥ ಒಂದು ಸಿಬ್ಬಂದಿಗಳು ಓಡಿ ಹೋಗಿದ್ರು. ಅವ್ರು ನಾವು ಬಂದು ಕೇಳ್ಕೊಡ್ಕಂದ್ರೆ ಇಲ್ಲಿಂದ ಪಲಾಯನೆ ಆದ್ರ. ಅಂದ್ರೆ ಇಲ್ಲಿ ಕುತಂತ್ರ ಐತೆ ಅಂತೇಳಿ ಸ್ಪಷ್ಟವಾಗಿ ಗೊತ್ತಾಯ್ತು. ಅಧಿಕಾರಿಗಳು ಇಲ್ಲಿ ಸ್ಪಾಟಿಗೆ ಇನ್ನೂ ಮಟ್ಟ ನಮ್ಮ ರೈತರೆಲ್ಲರೂ ಇಲ್ಲಿ ಕುಂತಾವ. ಇನ್ನೂ ಮಟ್ಟ ಸ್ಪಾಟಿಗೆ ಒಬ್ಬ ಅಧಿಕಾರಿಗಳು, ಒಂದು ಡಿಪಾರ್ಟ್ಮೆಂಟ್ ಅಧಿಕಾರಿನೂ ಬರಲಿಲ್ಲ ಅಂದ್ರೆ ಇಲ್ಲಿ ಅಕ್ರಮವಾಗಿ ಏನೋ ನಡೆಯತ್ತ ಚಟುವಟಿಕೆ ಅನ್ನೋದು ಸ್ಪಷ್ಟವಾಗಿ ಹಿಡಿತು. ಮತ್ತು ಈ ಬೇಲಿನ ಎದ್ದು ಹೊಲ ನೇಯಕತ್ರ ಇನ್ನು ರೈತರು ಸಾಮಾನ್ಯ ಜನರು ಏನು ಮಾಡೋದು? ರಾಮನಗೌಡ ಪಾಟೀಲ್, ರೈತ ಮುಖಂಡರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.